ಯಾವತ್ತಾದ್ರೂ ಒಂದು ಘಟನೆ ತುಂಬ ಡಿಸ್ಟರ್ಬ್ ಮಾಡಿದ್ದು ಅಥವಾ ಒಂದು ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸ್? ಸಂಜೆ ಎಲ್ಲ ಪ್ಯಾಕಪ್ ಎಲ್ಲ ಆಗಿದೆ. ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾ ಇದ್ದೀವಿ. ನಮ್ಮ ಪರ್ಟಿಕ್ಯುಲರ್ ರೂಮಲ್ಲಿ ಒಂದು ವಾಶ್ರೂಮ್ ಇತ್ತು. ವಾಶ್ರೂಮ್ ಬಾಗಿಲು ಓಪನ್ ಇದೆ. ನಾನು ಯಾವುದಕ್ಕೋ ಈ ಕಡೆ ತಿರುಗ್ತೀನಿ, ಟಕ್ಕಂತ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದಾಗ ವಾಶ್ರೂಮಲ್ಲಿ ಐ ಸಿ ಸಮಥಿಂಗ್ ವೈಟ್ ಕಲರ್ ಫಿಗರ್ ಥರ ಕಾಣಿಸ್ತು. ನಾನು ಈ ಕಡೆ ಟಕ್ಕಂತ ಈ ಕಡೆ ತಿರುಗದೆ ಕರೆಂಟ್ ಬಂತು. ನೆಕ್ಸ್ಟ್ ಮೊಮೆಂಟ್ ಕರೆಂಟ್ ಬಂತು. ಅಲ್ಲಿ ಏನೂ ಇಲ್ಲ. ಗಾಡೀಲಿ ಕೂತ್ವಿ, ಹೊರಟಾದ್ಮೇಲೆ ಐ ಟೋಲ್ಡ್ ಮೈ ಕೋ ಆರ್ಟಿಸ್ಟ್, ನನಗೆ ಸರ್ ಗೀತಾ ಅವರೇ ನಿಮಗೆ ಗೊತ್ತಿಲ್ವಾ, ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಗಂಡಂಗೆ ಗೊತ್ತಾಗಿ ಬಂದು ಶೂಟ್ ಮಾಡಿದ್ದಾರೆ. ಇದಾದ್ಮೇಲೆ ದಟ್ ಲೇಡಿ ಹ್ಯಾಸ್ ಕಮಿಟೆಡ್ ಒಂದು ಹೋಟ್ಲಲ್ಲಿ. ಆ ಮನೆ ಹಿಂದ್ಗಡೆನೆ ಅವ್ರ ಸಮಾಧಿನೂ ಇದೆ. ಐ ವಾಸ್ ಲೈಕ್ ವಾಟ್? ಜೋಕಾಲಿ ಇರೋ ಜಾಗದಿಂದ ಕರೆಕ್ಟಾಗಿ ಅವ್ರ ಸಮಾಧಿ ಕಾಣಿಸುತ್ತೆ. ಈಗ ನಿಮ್ಗೆ ಇಷ್ಟವಾಗಿದ್ದು ನಿಮ್ಮ ಜೀವನದಲ್ಲಿ ಆದಂತ ಮಿರಾಕಲ್ ಇದೆಲ್ಲ ಒಂದ್ ಕಡೆ ಆದ್ರೆ, ಯಾವತ್ತಾದ್ರೂ ಒಂದು ಘಟನೆ ತುಂಬಾ ಡಿಸ್ಟರ್ಬ್ ಮಾಡಿದ್ದು ಅಥವಾ ಒಂದು ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸ್? ಇವಾಗ ಒಂದು ಒಳ್ಳೇದನ್ನ ನಾವು ನಂಬ್ತೀವಿ ಅಂತಂದಾಗ ಕೆಟ್ಟದ್ದನ್ನು ಎಲ್ಲೋ ಒಂದ್ ಕಡೆ ತೀರಾ ನಂಬದೇ ಇದ್ರು ಚಿಕ್ಕ ಮಟ್ಟದಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾನು ಬಿಳಿ ಸೀರೆ ಉಟ್ಕೊಂಡಿರೋ, ಕೂದ್ಲು ಬಿಟ್ಕೊಂಡಿರೋ ಹೆಂಗಸನ್ ನೋಡ್ಬಿಟ್ಟೆ. ಹುಣ್ಸೆ ಮರದ ಕೆಳಗೆ ಇದೆಲ್ಲ ನಂಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ನಾನು ಹೇಗೆ ಹೇಳ್ದೆ, ಇವಾಗ ಅಸ್ತಿತ್ವ ಗೊತ್ತಾಗತ್ತೆ, ಪ್ರೆಸೆನ್ಸ್ ಗೊತ್ತಾಗತ್ತೆ ಅಂತಾರಲ್ಲ, ಆ ರೀತಿ ಕೆಲವೊಂದು ಜಾಗಗಳಲ್ಲಿ ನಂಗೆ ಪ್ರೆಸೆನ್ಸ್ ಗೊತ್ತಾಗಿದ್ದಿದೆ. ಒಂದು ಪರ್ಟಿಕ್ಯುಲರ್ ಶೂಟ್ ಲೊಕೇಶನ್ ಅಲ್ಲಂತೂ ನನ್ಗೆ ತುಂಬಾ ಅದ್ ಯಾವ ರೀತಿ ಏನಕ್ಕೆ ಕನೆಕ್ಟ್ ಆಯ್ತು, ನಾನ್ ಏನಕ್ಕಲ್ಲಿ ಆ ರೀತಿ ನನಗ್ ಕನ್ಸ್ಬಿತ್ತು ನನಗ್ ಗೊತ್ತಿಲ್ಲ. ಬಟ್ ಅದ್ ತುಂಬಾ, ನಾನು ಸ್ಪೆಸಿಫಿಕ್ ಆಗಿ ಜಾಗದ ಹೆಸರನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಒಂದು ಶೂಟ್ ಲೊಕೇಶನ್ ಅಲ್ಲಿ ಬೆಂಗಳೂರಲ್ಲೇ ಹೋಗಿದ್ದೀನಿ. ಬೆಳಗ್ಗೆ ನಂದೇನು ಜಾಸ್ತಿ ಏನು ಇರಲಿಲ್ಲ ಅವತ್ತು. ಮ್ಯಾಮ್ ನೀವು ಮೇಕಪ್ ಮಾಡಿಕೊಂಡು ತಿಂಡಿ ಮಾಡಿಬಿಟ್ಟು ರೆಸ್ಟ್ ಮಾಡಿ, ನಿಮ್ಮ ಶಾರ್ಟ್ ಇದ್ದಾಗ ಕರಿತೀವಿ ಅಂತ ಹೇಳಿದ್ರು. ನಾನು ಆಯಿತು, ಟೈಮ್ ಇದೆಯಲ್ಲ, ಬೆಳಗ್ಗೆ ಬೇಗ ಎದ್ದು 4:15 5 ಗಂಟೆಗೆಲ್ಲ ಎದ್ದು ರೆಡಿಯಾಗಿ ಬಂದಿರ್ತೀವಿ, ನಿದ್ದೆ ಎಳಿತಾ ಇರುತ್ತೆ, ಟೈಮ್ ಇದೆಯಲ್ಲ ಮಲ್ಗೋಣ ಅಂತ ಮಲ್ಕೊಂಡೆ. ನಿದ್ದೆ ಮಾಡಿದಾಗ ವಿಚಿತ್ರ ಕನಸು. ಐ ಸ್ಟಿಲ್ ರಿಮೆಂಬರ್ ದಟ್. ಆ ಕನ್ಸು ನಂಗೆ ಚೆನ್ನಾಗಿ ನೆನಪಿದೆ. ನಾನು ಗಾಡಿ ಓಡಿಸ್ತಾ ಇದ್ದೀನಿ, ನನ್ನ ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ, ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ, ನಾವೇನೋ ಮಾತಾಡ್ತಾ ಇದೀವಿ, ಚೆನ್ನಾಗಿ ಮಾತಾಡ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಗಾಡಿ ನಿಲ್ಸ್ಬಿಟ್ಟು ವಿ ಆರ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್. ಅವಾಗ ಗನ್ ಶಾಟ್ ಶೂಟ್ ಮಾಡ್ತಾರೆ. ನನ್ನ ಪಕ್ಕದಲ್ಲಿರೋರು ಆ ಗನ್ ಶಾಟ್ಗೆ ಏನೋ ಈಸ್ ಬ್ಲೀಡಿಂಗ್, ತುಂಬಾ ಟೆನ್ಷನ್ ಇದೆ. ಆ ಟೆನ್ಷನ್ಗೆ ನಾನು ಎದ್ದೇಳ್ತೀನಿ. ದಿಸ್ ಇಸ್ ದ ಡ್ರೀಮ್ ಐ ಗಾಟ್ ಆ ಜಾಗದಲ್ಲಿ. ನನ್ಗೆ ಏನಕ್ಕಪ್ಪ ಈ ತರ ರ್ಯಾಂಡಮ್ ಕನ್ಸ್ಬಿತ್ತು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ಐ ಗಾಟ್ ಡಿಸ್ಟ್ರಾಕ್ಟೆಡ್. ಶೂಟ್ ಕರೆದ್ರು, ನಾನು ಅವತ್ತಿನ ದಿನ ಇಡೀ ದಿನ ಬ್ಯುಸಿ ಇದ್ದೆ. ಅವತ್ತು ಶೂಟ್ ಮುಗ್ದಾಗ ಏನಿಲ್ಲ ಅಂದ್ರೂ ಒಂದು 8:30 9 ಗಂಟೆ ಆಗಿದೆ. ಆ ಮನೆನೂ ಹೆಂಗಿದೆ ಅಂತಂದ್ರೆ, ಅಡಕೆ ತೋಟದ ಮಧ್ಯದಲ್ಲಿ ಇರೋಂಥ ಮನೆ ಅದು. ಒಂಥರ ಬಿಗೋ ಅನ್ನೋ ತರ ಫೀಲ್ ಆ ಮನೆಯಲ್ಲಿ. ಏನೋ ಒಂಥರ ಮುಂಚೆ ಇದ್ದವ್ರದ ಫೋಟೋಗಳಾಗಿರ್ಲಿ ಅಥವಾ ಒಂದು ರೂಮು ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋ ಥರದ್ದಾಗಿರ್ಲಿ. ಸ್ಟಿಲ್ ನಾವು ದಿನ ಒಂದೊಂದು ಬೇರೆ ಬೇರೆ ಲೊಕೇಶನಲ್ಲಿ ಶೂಟ್ ಮಾಡ್ತಿರ್ತೀವಿ. ಅವತ್ತಿನ ದಿನ ಆ ಲೊಕೇಶನ್ ಇತ್ತು. ಅವತ್ತು ಬಾವಿಗೆ ಹಾರೋದು ಅದೆಲ್ಲ ಸೀನ್ಸ್ ಇತ್ತು. ಬ್ರಹ್ಮಗಂಡು ಟೈಮಲ್ಲೇ ಇದು. ಸಂಜೆ ಎಲ್ಲ ಪ್ಯಾಕಪ್ ಎಲ್ಲ ಆಗಿದೆ. ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾ ಇದ್ದೀವಿ. ನಮ್ಮ ಪರ್ಟಿಕ್ಯುಲರ್ ರೂಮಲ್ಲಿ ಒಂದು ವಾಶ್ರೂಮ್ ಇತ್ತು. ವಾಶ್ರೂಮ್ ಬಾಗಿಲು ಓಪನ್ ಇದೆ. ನಾನು ಯಾವುದಕ್ಕೋ ಈ ಕಡೆ ತಿರುಗ್ತೀನಿ, ಟಕ್ಕಂತ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದಾಗ ವಾಶ್ರೂಮಲ್ಲಿ ಐ ಸಿ ಸಮಥಿಂಗ್ ವೈಟ್ ಕಲರ್ ಫಿಗರ್ ಥರ. ಅದು ಹೊಗೆನಾ ಏನು ನನಗೆ ಗೊತ್ತಿಲ್ಲ. ನಾನು ಇಮ್ಯಾಜಿನ್ ಮಾಡಿದ್ದ ಅಲ್ಲಿ ನಿಜವಾಗ್ಲೂ ಇತ್ತ ನನಗೆ ಗೊತ್ತಿಲ್ಲ. ಕಾಣಿಸ್ತು. ನಾನು ಈ ಕಡೆ ಟಕ್ಕಂತ ಈ ಕಡೆ ತಿರುಗದೆ ಕರೆಂಟ್ ಬಂತು. ನೆಕ್ಸ್ಟ್ ಮೊಮೆಂಟ್ ಕರೆಂಟ್ ಬಂತು. ಅಲ್ಲಿ ಏನೂ ಇಲ್ಲ. ನಾನೇನು ಇಮ್ಯಾಜಿನ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡು, ಬಟ್ ಭಯ ಮಾತ್ರ ಸಿಕ್ಕಾಪಟ್ಟೆ ಆಗಿದೆ, ಆಯ್ತಾ. ಅದಾದ್ಮೇಲೆ ನಾವು ಗಾಡೀಲಿ ಕೂತ್ವಿ, ಹೊರಟಾದ್ಮೇಲೆ ಐ ಟೋಲ್ಡ್ ಮೈ ಕೋ ಆರ್ಟಿಸ್ಟ್, ನನಗೆ ಈ ತರ ನಂಗೆ ವಿಚಿತ್ರ ಒಂದು ಕನ್ಸು ಬಿತ್ತು, ಪ್ಲಸ್ ಈ ತರ ಒಂದು ಏನೋ ಆಯ್ತು. ಸರ್ ಗೀತಾ ಅವರೇ ನಿಮಗೆ ಗೊತ್ತಿಲ್ವಾ, ಏನು ಅಲ್ಲಿ ಇದ್ದಿದ್ ಲೇಡಿ ಈ ತರ ಆಗಿತ್ತು, ಅವ್ರದ್ದೇನೋ ಅವ್ರ ಲವರ್ ಜೊತೆಗೆ ಅವರು, ಅಂದ್ರೆ ಶಿ ಮೇ ಬಿ ಹ್ಯಾಡ್ ಅನ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಆ ಥರ ಏನೋ ಒಂದಿತ್ತು. ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಗಂಡಂಗೆ ಗೊತ್ತಾಗಿ ಬಂದು ಶೂಟ್ ಮಾಡಿದ್ದಾರೆ. ಇದಾದ್ಮೇಲೆ ದಟ್ ಲೇಡಿ ಹ್ಯಾಸ್ ಕಮಿಟೆಡ್ ಒಂದು ಹೋಟ್ಲಲ್ಲಿ. ಆ್ಯಂಡ್ ಲಿಟ್ರಲಿ ಗೆಟಿಂಗ್ ಗೂಸ್ ಬಾಂಬ್ಸ್.
ಆ ಮನೆ ಹಿಂದ್ಗಡೆನೆ ಅವ್ರ ಸಮಾಧಿನೂ ಇದೆ. ಐ ವಾಸ್ ಲೈಕ್ ವಾಟ್, ರಿಯಲಿ ನಿಜನಾ? ನೀವು ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂದ್ರು. ನಾನು ಗೂಗಲ್ ಮಾಡಿ ನೋಡ್ತೀನಿ, ಎವ್ರಿಥಿಂಗ್ ಇಸ್ ಟ್ರೂ. ಅಲ್ಲಾಗಿದ್ದಷ್ಟು ಕತೆ ನನ್ನ ಕನ್ಸಲ್ಲಿ ಬಂದಿದ್ದ ಆ ಸೀಕ್ವೆನ್ಸು ಪ್ರತಿಯೊಂದು ನಿಜ. ನನ್ ನನಗೇನಕ್ಕೆ ಆ ಥರ ಕನ್ಸು ಬಿತ್ತು? ನಾನು ಅವತ್ತಿನ ದಿನ ಏನಾಗಿದೆ ಅಂತಂದ್ರೆ, ಅಲ್ಲೊಂದು ಜೋಕಾಲಿ ಇತ್ತು. ಆ ಜೋಕಾಲಿಲಿ ಕುತ್ಕೊಂಡು ಜೋಕಾಲಿ ಆಡ್ತಾ ಇದ್ದೀನಿ. ನನ್ಗೇನೋ ಒಂಥರ ಟ್ರಾನ್ಸಲ್ಲಿ ಇರೋ ಥರ ಫೀಲಿಂಗ್, ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಅಲ್ಲೇ ಶೂಟ್ ಇದ್ದಾಗ ನೋಡಿದ್ರೆ ಜೋಕಾಲಿ ಇರೋ ಜಾಗದಿಂದ ಕರೆಕ್ಟಾಗಿ ಅವ್ರ ಸಮಾಧಿ ಕಾಣಿಸುತ್ತೆ. ಅಯ್ಯೋ, ಕ್ರೇಜಿ. ಇದು ನಮ್ಮ ಸೆಟ್ಟಲ್ಲಿ ನಮ್ಮ ಕೋ-ಆರ್ಟಿಸ್ಟ್ಗೆಲ್ಲ ಗೊತ್ತಾಗಿತ್ತಾಯ್ತಾ ನಂಗೆ ಈ ಥರ ಏನೋ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ನಾನು ಬೇರೆ ದೇವ್ರದೆಲ್ಲ ಪೂಜೆ ಎಲ್ಲ ತುಂಬ ಮಾಡ್ತೀನಿ. ಮನೆಯಿಂದ ಹೊರಡಬೇಕಾದ್ರೆ ನಾನು ದೇವ್ರ ಪೂಜೆ, ದೇವ್ರ ಶ್ಲೋಕ ಎಲ್ಲ ಮಾಡಿದೆ ಹೊರಡೋದಿಲ್ಲ. ಅವತ್ತಿನ ದಿನ ಏನೋ ಒಂದು ಪೂಜೆ ಮಾಡಬೇಕಾದ್ರೆ ನಂದು ದೀಪ ಹಚ್ಬೇಕಾದ್ರೇನೇನೋ ಕೈಯಲ್ಲೆಲ್ಲ ಅರಿಶಿನ ಆಗಿತ್ತು. ಫುಲ್ಲು ರೇಗ್ಸಾಕ್ಬಿಟ್ಟಿದಾರೆ ನನಗೆ. ಇವಳ್ದಂದು ಮುಗಿಯೋದೇ ಇಲ್ಲ, ಇವತ್ತು ಚೆನ್ನಾಗಿ ಪೂಜೆ ಮಾಡ್ಕೊಂಡ್ ಬಂದಿದ್ದಾಳೆ, ಇವತ್ತು ಅವಳಿಗೇನು ಅವ್ರಿಗದ್ ಜೋಕು. ಬಟ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ನನಗ್ ಮಾತ್ರ ಗೊತ್ತಾಗೋದದು. ಸೊ ಈ ರೀತಿ ಆಗಿದ್ದಿದೆ. ಕೆಲವೊಂದು ಕಡೆ ಕೆಲವೊಂದು ಜಾಗಗಳಲ್ಲಿ ಖಾಲಿ ಇರುತ್ತೆ ತುಂಬಾ ಹೊತ್ತು ಆ ಜಾಗ. ನಾವಲ್ಲಿ ಶೂಟ್ ಮಾಡೋದಕ್ಕೆ ಅಂತ ಹೋಗಿರ್ತೀವಿ, ನಂಗೆ ಇನ್ಸ್ಟೆಂಟ್ ಆಗಿ ತಲೆನೋವು ಸ್ಟಾರ್ಟ್ ಆಗುತ್ತೆ. ಅದು ನಂಗೆ ಏನೋ ಒಂಥರ ವಿಚಿತ್ರ ಫೀಲಿಂಗ್ ಬರುತ್ತೆ. ಸೊ ಐ ಕ್ಯಾನ್ ಸೆನ್ಸ್ ಇಟ್. ತುಂಬಾ ಆ ಥರ ಎವಿಡೆಂಟ್ ಆಗಿದೆ ಅಂತಂದಾಗ ನಂಗೆ ಹೆಡೇಕ್ ಬರೋದು, ನಾಶಿಯಸ್ ಫೀಲ್ ಆಗೋದು, ಅಥವಾ ನಂಗೆ ಅನ್ಕಂಫರ್ಟಬಲ್ ಆಗೋದು, ಈ ಥರ ತುಂಬಾ ಸೆಟ್ಗಳಲ್ಲ, ಒಂದೆರಡು ಸೆಟ್ಗಳಲ್ಲಿ ನನಗೆ ಈ ಥರ ಫೀಲ್ ಆಗಿದ್ದಿದೆ. ನಾವು ಮುಂಚೆ ಒಂದು ಮನೇಲಿದ್ದಾಗ್ಲೂ ಅಲ್ಲೂ ಕೂಡ ಈ ಥರ ಹೇಳದ್ನಲ್ಲ, ಇಂಡೈರೆಕ್ಟ್ ಆಗಿ ಫೀಲ್ ಆಗಿದೆ. ನನ್ನ ತಂದೆ ಮಧ್ಯ ಜಗಳಗಳಾಗೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದು, ಯಾರ್ದೋ ಪ್ರೆಸೆನ್ಸ್ ಇದೆ, ಯಾರೋ ನನ್ನನ್ನು ಕಾನ್ಸ್ಟೆಂಟ್ ಆಗಿ ನೋಡ್ತಿದ್ದಾರೆ ಅನ್ನೋ ಥರ ಫೀಲ್ ಆಗೋದು. ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸ್ಪೆಸಿಫಿಕ್ ಆಗಿ ಪ್ಲಾನ್ ಮಾಡಿದಾಗಂತೂ ಒಂದ್ಸತಿ ಅಪ್ಪ ಕಾಲ್ ಜಾರ್ ಬಿದ್ದು ಕೈ ಏಟ್ ಮಾಡ್ಕೊಂಡಿದ್ದು, ಈ ಥರದ್ದೆಲ್ಲ ತುಂಬಾ ಆಗಿದೆ. ಆ್ಯಂಡ್ ನಮಗೆ ಅಕ್ಕಪಕ್ಕದ ಮನೆಯವರಿಂದ ಗೊತ್ತಾಗಿದ್ದು ದಟ್ ದೇರ್ ವಾಸ್ ಸಮಥಿಂಗ್, ಆ ಮನೇಲಿ ಏನೋ ನಡೆದಿತ್ತು, ಈ ಥರದ್ದು ಏನೋ ಒಂದಿತ್ತು ಅಂತ. ಇನ್ಫ್ಯಾಕ್ಟ್ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಸ್ಪೆಸಿಫಿಕ್ ಆಗಿ ನೆನ್ಸ್ಕೋಬೇಕು ಅಂತಂದ್ರೆ, ಇದು ಗೊತ್ತಾಗಿದ್ದ ದಿನ ನಾನು, ನನ್ನ ತಂದೆ, ನನ್ನ ತಾಯಿ 3 ಜನ ಮನೆಯಿಂದ ಆಚೆ. ಅದು ಹೆಂಗಿದೆ ಅಂದ್ರೆ ಮನೆ ಶೀಟ್ ಮನೆ, ಮನೆ ಆಚೆ ಕಡೆ ದೊಡ್ಡ ಟೆರೆಸ್, ದೊಡ್ಡ ಜಾಗ. ಆ ಟೆರೆಸ್ ನೋಡಿದ ತಕ್ಷಣ ನಿಮ್ಗೆ ಬೇರೆ ಏನು ಕಾಣಿಸಲ್ಲ, ಮನೆ ಬಿಕೋ ಅಂತಿರೋದು ಏನು ಫೀಲ್ ಆಗಲ್ಲ. ನಾನು, ಅಪ್ಪ, ಅಮ್ಮ 3 ಜನನು ಆಚೆ ಕಡೆ ಟೆರೆಸ್ ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದೀವಿ. ಈ ತರ ಇತ್ತಂತೆ, ಏನೋ ಪ್ರಾಬ್ಲಮ್ ಇತ್ತಂತೆ, ಏನೋ ಆಯ್ತಂತೆ ಅಂತ ಹೇಳ್ತಾ ಇದ್ದೆ. ನನ್ನ ತಂಗಿ ಚಿಕ್ಕ ಹುಡುಗಿ ಅವಾಗ. ನಾನು ಐ ಥಿಂಕ್ ಫಸ್ಟ್ PU ಸೆಕೆಂಡ್ PU ಇದ್ದೆ. ನನ್ನ ತಂಗಿ ತುಂಬಾ ಚಿಕ್ಕವಳು, ಅವಳು LKG UKG ಮಗು ಅನ್ಸುತ್ತೆ. ಒಳಗಡೆ ಮಲಗ್ದವಳು ಸಡನ್ ಆಗಿ ಎದ್ದು ಹತ್ಕೊಂಡು ಓಡ್ ಬರ್ತಾಳೆ. ಏನಾಯ್ತು ಅಂದ್ರೆ ನಂಗೆ ಯಾರೋ ಬಂದ್ಬಿಟ್ಟು ಚಿವುಟಿದ್ರು ಅಂತಂತಾಳೆ. ಯಾರು ಇರ್ಲಿಲ್ಲ ಮನೆಯಲ್ಲಿ. ಐ ಡೋಂಟ್ ನೋ ವೈ, ಏನಕ್ಕೆ ಕತ್ಕೊಂಡು ಬಂದ್ಲು, ಅದು ಡಿಸ್ಕಸ್ ಮಾಡ್ಬೇಕಾದ್ರೇನೆ ಏನಕ್ಕೆ ಒಳಗೆ ಆ ಥರ ಆಯಿತು, ಈ ಥರದ್ದೆಲ್ಲ ಆಗಿದೆ. ಬಟ್ ಅದಾದ ನಂತರ ನಾವು ನಮ್ಮ ಮನೆಯಲ್ಲಿ ನಮ್ಮ ನಿತ್ಯಾನುಷ್ಠಾನ ಅನ್ನುವಂಥದ್ದು ಇರುತ್ತೆ. ದಿನ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಠಣ, ರುದ್ರ ಅನ್ನೋದು ಹಾಕೋದು, ಪ್ರತಿದಿನ ಮನೆಯಲ್ಲಿ ಶಂಖ ಓದೋದು, ಜಾಗಟೆ ಬಾರಿಸೋದು, ದೀಪ ಹಚ್ಚೋದು, ತುಳಸಿ ಪೂಜೆ ಮಾಡೋದು, ಹೊಸ್ಲಿಗೆ ರಂಗೋಲಿ ಹಾಕೋದು, ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಇದೆಲ್ಲ ಪ್ರತಿದಿನ ಮಾಡಿ ನಾವೇನ್ ಮಾಡಿದ್ವಿ, ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೇಳ್ಬಿಟ್ಟು ಬಂದ್ವಿ, ಮನೆ ಹಚ್ಚಿ ದಿನ ಕರ್ಪೂರ ಹಚ್ಚಿ, ನೀವು ಅಷ್ಟು ಆ ಥರ ಭಯ ಆಗ್ತಿದೆ ಅಂತಂದ್ರೆ ದೇವಿ ಹತ್ರ ಮಂತ್ರಿಸ್ಬಿಟ್ಟು ಕಾಡಿಗೆ ಕೊಡ್ತೀವಿ, ಕಾಲಿಗೆ ಹಚ್ಕೊಂಡು ಮಲ್ಕೊಳ್ಳಿ. ದಿನಾಗ್ಲೂ ರಾತ್ರಿ ಒಂದೊಂದ್ಸತಿ ನಿಮ್ಗೆ ಈ ಥರ ಭಯ ಆಯ್ತು ಅಂದ್ರೆ ರುದ್ರ ಹಾಕ್ಬಿಡಿ. ಪ್ರತಿದಿನ ನನ್ನ ತಂದೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳಿದ್ರು ಅಂತಂದ್ರೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೂ ಕೇಳುತ್ತೆ, ಅಷ್ಟು ಜೋರಾಗಿ ಹೇಳ್ತಾರ ಅವರು. ಆ ಒಂದು ವೈಬ್ಸ್ ಇಂದಾನೇ ಅಲ್ಲೆಲ್ಲ ಕ್ಲಿಯರ್ ಆಯ್ತು. ನಥಿಂಗ್, ಇವತ್ತಿನ ದಿನಕ್ಕೆ ಅಲ್ಲಿ ಏನೂ ಇಲ್ಲ. ಅದೇ ಬಿಲ್ಡಿಂಗ್ ಅಲ್ಲಿ ಕೆಳಗಡೆ ಮನೆಗೆ ಶಿಫ್ಟ್ ಆಗಿದ್ದೇವೆ ನಾವು. ಬಟ್ ಅಲ್ಲಿ ಆ ಮನೇಲಿ ಬೇರೆಯವರು ವಾಸ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಅದು ಕ್ಲಿಯರ್ ಔಟ್ ಆಗಿದೆ. ಐ ಥಿಂಕ್ ಖಾಲಿ ಇರೋ ಜಾಗಗಳಲ್ಲಿ ಅಥವಾ ಖಾಲಿ ಇರೋ ಮನ್ಸುಗಳಲ್ಲಿ ನೆಗೆಟಿವ್ ಬಂದು ಕೂತ್ಕೊಳ್ಳುತ್ತೆ. ನಾವದನ್ನ ಒಳ್ಳೆ ವಿಷಯಗಳಿಂದ ತುಂಬಿದಾಗ ಒಳ್ಳೇದೇ ಆಗತ್ತೆ. ನಾವ್ ಯಾವ್ದನ್ನ ಜಾಸ್ತಿ ಯೋಚನೆ ಮಾಡ್ತೀವಿ, ಜಾಸ್ತಿ ಅಟ್ರಾಕ್ಟ್ ಮಾಡ್ತೀವಿ, ಅದ್ ನಮಗ್ ಸಿಗುತ್ತೆ, ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ. ಸೊ ನಾವ್ ಎಷ್ಟೊಂದ್ಸರಿ ಈ ವಿಚಾರ ಮಾತಾಡ್ತೀವಿ, ನನ್ನ ಪಾಡ್ಕಾಸ್ಟ್ ಮಾತಾಡಿದಾಗ ಯಾರಾದ್ರೂ ಬಂದು ಕೆಳಗೊಬ್ರು ಕಮೆಂಟ್ ಮಾಡ್ತಾರೆ, ಒಬ್ರು ಯಾರಾದ್ರು ರಾಜೇಶ್ ಸರ್ ಎಲ್ಲ ಓಕೆ, ಇದೆಲ್ಲ ಸುಳ್ಳಲ್ವಾ, ಇದೆಲ್ಲ ಇದೆಯಾ, ಅಥವಾ ಯಾಕೆ ಹಿಂಗೆ ಹೇಳ್ತಾರೆ, ಅದು ಇದು ಆ ಥರದ್ದೆಲ್ಲ ಅಂತ. ಓಕೆ, ಒಬ್ರು ಹೇಳಿದ್ರೆ ಸುಳ್ಳು, ಇಬ್ರು ಹೇಳಿದ್ರೆ ಅದು ಸುಳ್ಳು, 3 ಜನ ಹೇಳಿದ್ರೆ ಅದು ಸುಳ್ಳು. ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ಜನ, ಪಾಡ್ಕಾಸ್ಟಲ್ಲಿ ಕೂತಿರೋ ಗೆಸ್ಟಿಂದ ಹಿಡಿದು ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಒಂದು ಘಟನೆ, ಏನಾದರೂ ಇರೋದಿಕ್ಕೆ ಅಲ್ವಾ ಈ ಥರದ್ದೆಲ್ಲ ಹೇಳ್ತಾರೆ. ಸುಮ್ಮನೆ ಯಾರೋ ಯಾಕೇನು ಹೇಳ್ತಾರೆ ಹೌದು, ಅಲ್ವಾ. ಅದು ಅವ್ರಿಗೆ ಎಕ್ಸ್ಪೀರಿಯನ್ಸ್, ಅದು ಒಳ್ಳೇದೇ ಆಗಲಿ ಕೆಟ್ಟದೇ ಆಗಲಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗೋ ತನಕ
ಗೊತ್ತಾಗೋದಿಲ್ಲ. ಅದಕ್ಕೆ ಎಷ್ಟೊಂದ್ ಜನ ಈಗ್ಲೂನು ಇವಾಗ ಈ ನಮ್ಮಲ್ಲೆಲ್ಲ ಮನೆಯಲ್ಲಿ ಯಾವುದೇ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳೋದಿದ್ರು ದೇವ್ರ ಹತ್ರ ಕೇಳ್ಬಿಟ್ಟು ಆಮೇಲೆನೆ ದೇವ್ರ ಹತ್ರ ಕೇಳೋದು ಅಂದ್ರೆ ಹೇಗೆ, ನಮ್ಮ ಮೂಲ್ಕಿಯಲ್ಲಿ ನಮ್ಮ ಮನೆ ದೇವರು ಮೂಲ್ಕಿ ನರಸಿಂಹ, ಅಲ್ಲಿ ಕಾಲಭೈರವನ ದರ್ಶನ ಬರುತ್ತೆ, ಮೈ ಮೇಲೆ ಕಾಲಭೈರವನ ದರ್ಶನ ಬರುತ್ತೆ. ಕಾಲಭೈರವ ಬಂದು ನಿಂತು ನಮ್ಗೆ ಹೇಳೋದು, ನನಗೆ ಸೀತಾ ಅಂತ ಹೆಸರಿಟ್ಟಿದ್ದು ಮನೆಯಲ್ಲಿ ನಾಮಕರಣ ಮಾಡಿದಾಗ ಗೀತಾ ಅಂತ ಹೆಸರಿಟ್ರು, ಬಟ್ ಕಾಲಭೈರವನ ದರ್ಶನದಲ್ಲಿ ಮಗುವನ್ನ ಕೈಗೆ ತಗೊಂಡು ನಾಮಕರಣ ಮಾಡ್ತಾರೆ. ಅವಾಗ ನನಗೆ ಸೀತಾ ಅಂತ ಹೆಸರಿಟ್ಟಿದ್ದು, ನನ್ನ ತಂಗಿಗೂ ಚಂದ್ರಿಕಾ ಅಂತ ಹೆಸರಿಟ್ಟಿದ್ದು. ಈ ರೀತಿ ದರ್ಶನದಲ್ಲಿ ಪ್ರತಿಯೊಂದು ಚಿಕ್ಕ ದೊಡ್ಡ ವಿಷಯ, ಪ್ರಾಪರ್ಟಿ ತಗೋಬೇಕಾ, ಮದ್ವೆಗೆ ಒಂದು ಇದು ನೋಡಿದಾರ, ಸಂಬಂಧ ನೋಡಿದಾರ, ಅಥವಾ ಏನೋ ಒಂದು ಸಮಸ್ಯೆ ಆಗ್ತಿದೆ, ಪ್ರತಿಯೊಂದು ಅಲ್ಲಿ ಹೋಗಿ ಕೇಳಿ ಅಲ್ಲೊಂದು ಸೀಲ್ ಬಿದ್ಮೇಲೆ ಮುಂದುವರಿಯೋದು. ಎಷ್ಟೊಂದ್ ಜನ ಮೈ ಮೇಲೆಲ್ಲ ದೇವ್ರು ಬರೋದು ಹೌದಾ, ಅದೆಲ್ಲ ಆಗತ್ತಾ, ಅದೆಲ್ಲ ನಂಬೋದಾ, ಎಲ್ಲ ಬೋಗಸ್ಸು ಅಂತಾರೆ. ಅಲ್ಲಿ ನಿಂತು ನೀವು ನೋಡಿದಾಗ ಅದು ಪ್ರತಿಯೊಂದು ಸತ್ಯ ಅಂತ ನಿಮಗ್ ಗೊತ್ತಾದಾಗ ಮಾತ್ರ, ನಿಮ್ಗೆ ಫೀಲ್ ಆದಾಗ ಮಾತ್ರ ಅದ್ ನೀವು ನಂಬೋದು. ಸೊ ಅದಕ್ಕೆ ಅದ್ರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇರುತ್ತೆ, ವೈಶಿಷ್ಟ್ಯ ಇರುತ್ತೆ. ಅದು ಅವ್ರ ಜೀವನದಲ್ಲಿ ಆಗಿದೆಯೋ ಬಿಟ್ಟಿದೆಯೋ ನಾವ್ ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಯಾವ್ದನ್ನು ಸುಳ್ಳು ಅಂತ ನಾವ್ ಏಕಾಏಕಿ ಕಮೆಂಟ್ ಮಾಡೋದು ತುಂಬಾ ಸುಲಭ, ಬಟ್ ಅವ್ರವ್ರಿಗೆ ಅವ್ರದೇ ಆದ ಒಂದು ಫೀಲಿಂಗ್ಸ್ ಇರುತ್ತೆ, ಇಮೋಷನ್ಸ್ ಇರುತ್ತೆ. ಈಗ ಕೆಲವರು ನಾನ್ ದೇವ್ರ ಪೂಜೆ ಮಾಡಲ್ಲ, ನಾನ್ ದೇವ್ರನ್ನೇ ನಂಬಲ್ಲ, ದೇವ್ರ ಅಂದ್ರೇನೆ ಆಗಲ್ಲ, ದೇವ್ರೆಲ್ಲ ಸುಳ್ಳು ಅಂತನೋರು ಅವ್ರ ಜೀವನದಲ್ಲಿ ಅವ್ರಿಗೆ ಒಳ್ಳೇದಾಗ್ತಾನೇ ಇರುತ್ತೆ ಅಂತಾನೆ ಇಟ್ಕೊಳ್ಳಿ. ಆದ್ರೆ ನಿಜ ಹೇಳ್ತೀನಿ, ಅವರು ಅವರ ಒಳ್ಳೆ ತಂದಲ್ಲಿ ದೇವ್ರು ಕಂಡ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ, ದೇವ್ರ ಪೂಜೆ ಮಾಡದೇ ಇರ್ಬೋದು, ಎಷ್ಟೋ ಜನಕ್ಕೆ ಸಹಾಯ ಮಾಡಿರ್ತಾರೆ, ಆರ್ಥಿಕವಾಗಿ ಸಹಾಯ ಮಾಡಿರ್ತಾರೆ, ಏನೋ ಕೊಡಿಸಿರ್ತಾರೆ. ಆ ಕೊಟ್ಟಾಗ ಅದೊಂದು ಬ್ಲೆಸ್ಸಿಂಗ್, ಯಾರೋ ಒಬ್ರು ಕೈ ಮುಗ್ದಿರ್ತಾರಲ್ಲ, ಈ ವ್ಯಕ್ತಿ ಚೆನ್ನಾಗಿರ್ಲಿ ಅಂತ, ಅದು ಎಷ್ಟು ಒಳ್ಳೆ ಬ್ಲೆಸ್ಸಿಂಗ್ ಅವ್ರಿಗೆ. ಹೌದು, ನನ್ನ ಕ್ಲೋಸ್ ಫ್ರೆಂಡ್ ಒಬ್ನಿದಾನೆ, ಈಸ್ ಅನ್ ಏಥಿಸ್ಟ್. ಅವ್ನ್ ದೇವರನ್ನ ನಂಬೋದಿಲ್ಲ, ದೇವ್ರ ಪೂಜೆ ಮಾಡೋದಿಲ್ಲ, ಮನೆಯಲ್ಲಿ ಒಂದ್ ದೇವ್ರ ಫೋಟೋ ಕೂಡ ಇಟ್ಟಿಲ್ಲ ಅವನು. ಬಟ್ ಅವನ ಕೆಲ್ಸವನ್ನೇ ದೇವ್ರು ಅಂತ ನಂಬಿರೋ ಅಂತವನು. ಅವ್ನಿಗೆ ಯಾರಾದ್ರೂ ಸಹಾಯ ಬೇಕು ಅಂದ್ರೆ ಮಾಡೋ ಅಂತ. ಇವತ್ತಿಗೂನು ಅವ್ನು ತುಂಬಾ ಒಳ್ಳೆ ರೀತಿಲಿ ಬೆಳೀತಾ ಇದ್ದಾನೆ, ಅವ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ನಾನು ಕಣ್ಣೆದುರುಗಡೆನೆ ನೋಡಿದೀನಿ. ನನ್ನ ಸ್ವಂತ ತಾತಾನೂ ಅಷ್ಟೇ, ಅವ್ರ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದಿದ್ ಕಡಿಮೆ, ಬಟ್ ಅವ್ರ ಕೆಲ್ಸನ ಅವ್ರ ದೇವ್ರು ಅಂತ ನೋಡ್ತಿದ್ರು. ಸೊ ಅವ್ರ ಒಳ್ಳೆತನದಲ್ಲಿ ಅವರ ಒಂದು ಏನ್ ಹೇಳ್ತಾರೆ, ಅವರಿಗೆ ಸತ್ಯವಾಗಿದ್ರೆ ಖಂಡಿತವಾಗ್ಲೂ ದೇವರು, ನೀವ್ ನಂಬ್ಲಿ ಬಿಡ್ಲಿ, ನೀವ್ ಕರೀಲಿ ಬಿಡ್ಲಿ, ನೆನ್ಸ್ಕೊಳ್ಳಿ ಬಿಡ್ಲಿ, ಕಾಪಾಡ್ತಾನೆ, ಅದು ಖಂಡಿತ. ಅದ್ರ ಜೊತೆಗೆ ಈಗ ನೀವು ಹೇಳ್ತೀರಿ, ನಿಮ್ಗೆ 8th ಸ್ಟ್ಯಾಂಡರ್ಡ್ ಇಂದಾನೇ ಈ ತರದೆಲ್ಲ ಶುರು ಆಯ್ತು. ಫಸ್ಟ್ 8th ಸ್ಟ್ಯಾಂಡರ್ಡ್ ಇಂದ ಅನ್ಸುತ್ತಲ್ಲ ತುಂಬಾ ಡಿಸ್ಟರ್ಬ್ ಮಾಡಿತ್ತು. ಓಕೆ, ಆಮೇಲೆ ಕಾಲೇಜ್ ಬಂದ್ರಿ, ಮತ್ತೆ ಸೀರಿಯಲ್, ಅಫ್ಕೋರ್ಸ್ ನೀವು ಮಾಡಿದಂಥ ಸೀರಿಯಲ್ ಕೂಡ ತುಂಬಾ ಫೇಮಸ್ ಸೀರಿಯಲ್ ಬ್ರಹ್ಮಗಂಡು ಅಂತ. ಬ್ರಹ್ಮಗಂಟುಗೆ ಹೇಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿ? ಬ್ರಹ್ಮಗಂಟು ಜೊತೆ ಅದ್ ಏನು ನಂಟಿತ್ತೋ ನನಗೆ ಗೊತ್ತಿಲ್ಲ, ಅಚಾನಕ್ಕಾಗಿ ಲಕ್ ಬೈ ಚಾನ್ಸ್ ಅನ್ನೋ ತರ ಸಿಕ್ಕಿದ್ ನನ್ಗೊಂದು ಅಪಾರ್ಚುನಿಟಿ. ಅದು ನಿಜ ಹೇಳ್ಬೇಕು ಅಂದ್ರೆ ಸಾರೆಗಮಪ ಆಡಿಷನ್ ಅಲ್ಲಿ ನಿಂತವಳು ನಾನು. ಅವತ್ತು ರಿಜೆಕ್ಟ್ ಆಗ್ಬಿಟ್ಟು ಬಂದೆ. ಅವತ್ತಿನ ದಿನಾನೇ ಕಾಲ್ ಬಂದಿದ್ದು, ಈ ತರ ಒಂದು ಸೀರಿಯಲ್ಗೆ ನಟಿ ಹುಡುಕ್ತಾ ಇದೀವಿ, ನೀವು ಟ್ರೈ ಮಾಡಿ, ಈ ರೀತಿ ನಮಗ್ ಸ್ವಲ್ಪ ಹೆಲ್ದಿ ಆಗಿರೋರು ಬೇಕು. ಹೋದೆ, ಲುಕ್ ಟೆಸ್ಟ್ ಕೊಟ್ಟೆ. ಶ್ರುತಿ ಮ್ಯಾಮ್ನ ಅವಾಗ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಐ ಡಿಂಟ್ ನೋ. ಶ್ರುತಿ ನಾಯ್ಡು ಅವರು ನಮ್ಮ ಸೀರಿಯಲ್ ಪ್ರೊಡ್ಯೂಸರ್.